ಸುಕ್ಷೇತ್ರ ಶ್ರೀ ಶಿಂಠಾಲೂರು ವೀರಭದ್ರೇಶ್ವರನ ದೇವಸ್ಥಾನವಿರುವ ಇದು ಒಂದು ಈಗ ನಾವು ಹೊರಟಿರುವುದು ಶಿಂಠಾಲೂರು ಶ್ರೀ ವೀರಭದ್ರೇಶ್ವರ ದೇವಸ್ಥಾನಕ್ಕೆ. ಇದು ತುಂಗಭದ್ರಾ ನದಿಯ ತೀರದಲ್ಲಿ ಇದ್ದು ಮಳೆಗಾಲದಲ್ಲಿ ತುಂಬಿ ಹರಿಯುವ ತುಂಗಭದ್ರಾ ನದಿಯ ದಂಡೆಯ ಮೇಲೆ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಗುಡ್ಡದ ಮೇಲೆ ಇದ್ದು ಈಗ ಅದು ಪ್ರವಾಸಿಗರ ತಾಣವಾಗಿ ನಮ್ಮ ಮುಂದೆ ಬರ್ತಾ ಇದೆ. ಶಿಥಿಲಗೊಂಡಿರುವ ಸ್ಟ್ಯಾಚ್ಯೂಗಳನ್ನು ಈಗ ವರ್ಕ್ ಮಾಡಿ ಅವುಗಳನ್ನು ಪ್ರವಾಸಿ ತಾಣಗಳನ್ನಾಗಿ ಮಾಡಿ ಸಾರ್ವಜನಿಕರಿಗೆ ನೋಡಲು ಕೊಡ್ತಾ ಇದ್ದಾರೆ. ಇದು ಕಪ್ಪತ್ತಗುಡ್ಡ ಮತ್ತು ಅದಕ್ಕೆ ಹೊಂದಿಕೊಂಡೇ ಈರಣ್ಣಗುಡ್ಡ ಇದೆ. ಇದು ವೀರಭದ್ರೇಶ್ವರ ದೇವಸ್ಥಾನದ ಮೇಲ್ಭಾಗದ ನೋಟ. ಮುಂದೆ ತುಂಗಭದ್ರಾ ನದಿಯ ನಾವು ನೋಡ್ತಾ ಇರೋದು ತುಂಗಭದ್ರಾ ನದಿ. ಅದು ಈಗ ಮಳೆಗಾಲ ಇಲ್ಲದಕ್ಕೆ ಅದು ನೀರು ಕಡಿಮೆ ಇದ್ದಾವೆ. ಮಳೆಗಾಲದಲ್ಲಿ ತುಂಬ ನೀರಿರ್ತದೆ. ಇದು ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಒಂದು ನೋಟ, ಆ ದೇವಸ್ಥಾನ ಎದುರಿನ ಒಂದು ನೋಟ. ಹಾಗೆ ಇದು ಈರಣ್ಣನ ಗುಡ್ಡ ಅಂತ ನಾವು ಕರಿತೀವಿ. ಅದಕ್ಕೆ ಹೊಂದ್ಕೊಂಡ ಕಪ್ಪತ್ತಗುಡ್ಡ ಇದೆ. ಇದು ಕಾಳಿಕಾದೇವಿಯ ದೇವಸ್ಥಾನ. ಇವು ಎಲ್ಲ ರೀವರ್ಕ್ ಮಾಡಿ ದೇವಸ್ಥಾನವನ್ನು ತುಂಬ ಸುಂದರವಾಗಿ ನಿರ್ಮಾಣಗೊಂಡಿದ್ದಾವೆ. ಕಾಳಿಕಾದೇವಿಯ ದರ್ಶನ ಪಡಿಬೋದು. ಇದು ಮುಂಡ್ರಿಗಿಂದ ಸುಮಾರು 15ರಿಂದ 18 ಕಿಲೋಮೀಟ್ರ್ ಇದ್ದು ಬಸ್ಸಿನ ಎಲ್ಲ ವ್ಯವಸ್ಥೆ ಇದ್ದು ಇವು ಸ್ಟ್ಯಾಚ್ಯೂ ಒಳ್ಳೆಯ ಒಂದು ಸುಂದರವಾಗಿ ಸ್ಟ್ಯಾಚ್ಯೂಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅದನ್ನು ನೋಡಲು 2 ಕಣ್ಣುಗಳು ಸಾಲುವುದಿಲ್ಲ. ಈಗ ಸದ್ಯದಲ್ಲೇ ಇದು ಉದ್ಘಾಟನೆಗೊಳ್ಳುತ್ತದೆ. ಇಲ್ಲಿ ಪ್ರಸಾದ ವ್ಯವಸ್ಥೆಯೂ ಕೂಡ ಇದೆ. ಪ್ರವಾಸಿ ತಾಣವಾಗಿ ನಮ್ಮ ಈ ಶ್ರೀ ವೀರಭದ್ರೇಶ್ವರ ಶಿಂಠಾಲೂರು ಪೂರ್ಣ ಬನ್ನಿ, ನೀವು ಒಂದು ಸಲ ವಿಸಿಟ್ ಕೊಡಿ. ನಮಸ್ಕಾರ.